ಒಂದೇ ಮ್ಯಾಚ್ ಕಣು ನಾನು ವಿಷ್ಣುಕಾಂತ್ ಜಂಜೀರೆ, ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಒಂದು ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಸೊ ಅದೇ ರೀತಿ ನಾವು ಏನು ಮಾಡ್ಕೊಂಡಿದ್ದೀವಿ, ನಮ್ಮದು ವೃತ್ತವಾರು ನಮ್ಮ ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಪ್ರತಿ ಒಂದು ಜಿಲ್ಲೆಯಿಂದ ತಾಲೂಕಿನಿಂದ ಎಲ್ಲ ಸಹ ಅದರೊಳಗೆ ಪ್ಲೇಯರ್ಸ್ಗಳಿದ್ದಾರೆ. ಸೊ ಉದ್ದೇಶ ಏನಂತಂದರೆ, ಒಂದು ಜೊತೇಲಿ ಸೇರಬೇಕು. ಕೆಲಸ ಅಂತೂ ಪ್ರತಿದಿನಿತ್ಯ ಇದ್ದೇ ಇರುತ್ತೆ. ಜೊತೆಯಲ್ಲಿ ಒಂದು ಸರಿ ಎಲ್ಲರೂ ಜೊತೇಲಿ ಸೇರಬೇಕು, ಒಂದು ಒಳ್ಳೆಯ ಸಮಯನೂ ಕಳಿಬೇಕು. ಅದೇ ರೀತಿಯಲ್ಲಿ ಒಂದು ಸ್ಪೋರ್ಟ್ಸ್ ಇವೆಂಟನ್ನು ಮಾಡಿದ್ರೆ ಒಂದು ನಮ್ಮದು ಫಿಟ್ನೆಸ್ ಬಗ್ಗೆನೂ ಒಂದು ಗಮನ ಹರಿಸಬಹುದು ಅಂತ ಉದ್ದೇಶದಿಂದ ಇವತ್ತಿಲ್ಲಿ ಗಿಡ್ಡನಹಳ್ಳಿ ನಲ್ಲಿ ಈ ಕ್ರೀಡಾಂಗಣದಲ್ಲಿ ನಾವು ಸ್ಪೋರ್ಟ್ಸ್ ಮ್ಯಾಚನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ಈಗ ನಮ್ಮದು ಬೆಳಗಾಂ ಟೀಮ್ ಇದೆ, ಕಲಬುರಗಿ ಇದೆ, ಮಂಗಳೂರು, ಬಳ್ಳಾರಿ, ಅದೇ ರೀತಿ ಬೆಂಗಳೂರು ಆ್ಯಂಡ್ ಮೈಸೂರು ಇಷ್ಟು ಟೀಮ್ಗಳನ್ನು ನಾವು ಮಾಡಿಕೊಂಡು ಮ್ಯಾಚ್ಗಳನ್ನು ಆಡ್ತೀವಿ. ಮುಖ್ಯವಾಗಿ ನಾವು ಎಲ್ಲರೂ ಒಂದು ಕಡೆ ಸೇರಬೇಕು. ಇಡೀ ರಾಜ್ಯದ ಎಲ್ಲ ಇಂಜಿನಿಯರ್ಸ್ಗಳು ಒಂದು ಕಡೆ ಸೇರಬೇಕಾದ್ರೆ ಏನೋ ಒಂದು ಉದ್ದೇಶ ಇರಬೇಕು, ಅದೊಂದು ಕ್ರೀಡೆನೇ ಇರಲಿ ಅಂತ ಇಟ್ಕೊಂಡು ನಾವು ಸೇರ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲರೂ ಕರ್ನಾಟಕ ಸರ್ಕಾರಿ ನೌಕರರು, ಇಂಜಿನಿಯರ್ಸ್ಗಳಾಗಿದ್ದೇವೆ. ಸೊ ದಿನನಿತ್ಯ ಕಾರ್ಯನಿರತವಾಗಿರ್ತೀವಿ ಕೆಲಸದಲ್ಲಿ. ಒಂದು ಸರಿ ಈ ಥರ ಒಂದು ಇವೆಂಟ್ ಆರ್ಗನೈಸ್ ಮಾಡೋಣ ಅಂತ ನಾವು ಮಾಡ್ಕೊಂಡಿದ್ದೀವಿ. 2 ದಿವಸ ಇವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ರನ್ನಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ, ಕ್ಯಾರಮ್ ಕಾಂಪಿಟೇಷನ್, ಚೆಸ್ ಕಾಂಪಿಟೇಷನ್ ಎಲ್ಲ ಇದೆ. ಸೊ ಎಲ್ಲ ತಂಡದವ್ರಿಗೂ ಒಂದು ಶುಭ ಹಾರೈಸ್ತೀನಿ, ಧನ್ಯವಾದ ಕೂಡ ಹೇಳ್ತೀನಿ. ಯಾಕಂತಂದರೆ ಒಂದು ಸಂಘ ಬೆಳಿಬೇಕು ಅಥವಾ ನಾವು ಇನ್ನೊಬ್ಬರಿಗೆ ಹೋಗಿ ಸಂಪರ್ಕ ಮಾಡಬೇಕು, ಸೇರಬೇಕಂತಂದರೆ ಅವರಲ್ಲಿ ಕೂಡ ಅದು ಭಾವನೆ ಇರಬೇಕು. ಸೊ ಎಲ್ಲ ತಂಡದ ಎಲ್ಲ ಪ್ಲೇಯರ್ಸ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮಾಡೋಕಾದ್ರೆ ನೊಂದ್ರು ಬೌಲರ್ಸ್, ಬಿಸಿಲಲ್ಲಿ ನಿಂತು ಬೆಂದ್ರು ಫೀಲ್ಡರ್ಸ್, ಸುಸ್ತಾಗೋದ್ರು ಡಲ್ಲಾಗೋದ್ರು ಶಡ್ಡಾಗಿ ಹೋಗಲ್ಲಪ್ಪೋ ಡರಂಡಂ ಡರಂಡಂ. ಪುನೀತ್ ಅಂದ್ಬಿಟ್ಟು ಅಸಿಸ್ಟೆಂಟ್ ಇಂಜಿನಿಯರು, ಈಗ KRIDಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. PRID ಅಸೋಸಿಯೇಷನಿಂದ ಎಕ್ಸಿಕ್ಯೂಟಿವ್ ಮೆಂಬರ್. ಇನ್ಫಿನಿಟಿ ಗ್ರೌಂಡಲ್ಲಿ ಆಡ್ತಾ ಇದ್ದೀವಿ. ನಮ್ಮದು ಟೋಟಲ್ ಥ್ರೂಔಟ್ ಕರ್ನಾಟಕದಲ್ಲಿ 6 ಟೀಮ್ ಮಾಡ್ಕೊಂಡಿದ್ದೀವಿ. 6 ಟೀಮಲ್ಲಿ ಈಗ ಆಲ್ರೆಡಿ ಇವತ್ತಿಗೆ ಎಲ್ಲರಿಗೂ 2 ಮ್ಯಾಚ್ನ ಅನೌನ್ಸ್ ಮಾಡಿದ್ದೀವಿ. ಇದ್ರ ಜೊತೆ ಕ್ರಿಕೆಟ್ ಜೊತೆಗೆ ಕೇರಮು, ಚೆಸ್ಸು ಮತ್ತು 100 ಮೀಟರ್ 400 ಮೀಟರ್ ರನ್ನಿಂಗೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರೈಸ್ಗಳನ್ನೂ ನಾವು ಆಲ್ರೆಡಿ ತರಿಸಿ ಇಟ್ಕೊಂಡಿದ್ದೀವಿ. ನಮ್ಮದು ಬೆಂಗಳೂರು ತಂಡ. ಬೆಂಗಳೂರಲ್ಲಿ ನಾವು 15 ಜನ ಇದ್ದೀವಿ. ಈಗ ಆಲ್ರೆಡಿ ನಮ್ಮದು 2 ಮ್ಯಾಚು ಮುಗ್ದೋಗಿದೆ. ಫಸ್ಟ್ ಡೇ 2 ಮ್ಯಾಚನ್ನು ಕೂಡ ಭರ್ಜರಿಯಾಗಿ ಗೆಲುವು ಸಾಧಿಸಿ ಈಗ ಆಲ್ರೆಡಿ ನಾವು ತುಂಬ ಅಗ್ರ ಸ್ಥಾನದಲ್ಲಿದ್ದೀವಿ. ನಮ್ಗೆ ತುಂಬ ಭರವಸೆ ಇದೆ, ಕಪ್ಪು ಗೆಲ್ತೀವಿ. ಆ್ಯಕ್ಚುಲಿ ನಾವು ಯಾರನ್ನೂ ಗೆಸ್ಟ್ ಅಂತ ಇನ್ವೈಟ್ ಮಾಡಿಲ್ಲ. ನಮ್ಮ ಎಲ್ಲ ಇಂಜಿನಿಯರ್ಸೇ ಗೆಸ್ಟು. ಎಲ್ಲ ನಾವೇ ಇಂಜಿನಿಯರ್ಸ್ ಆಗಿರೋದ್ರಿಂದ ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ, ಯಾರೂ ಬೇಡ ಅಂತ ಹೇಳಿ ನಾವೇ ಡಿಸೈಡ್ ಮಾಡಿದ್ದೀವಿ. ಸೊ ನಮ್ಮಲ್ಲೇ ಇರುವಂಥ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ವಿಷ್ಣುಕಾಂತ್ ಅವರು ಮತ್ತು ಉಪಾಧ್ಯಕ್ಷರು, ನಮ್ಮ ಅಸೋಸಿಯೇಷನ್ ಸಂಘದ ಯಾರು ಪದಾಧಿಕಾರಿಗಳಿದ್ದಾರೆ ಅವರಿಂದನೇ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೀವಿ. ಇದೇ ಮೊದಲನೇ ಬಾರಿ ನಾವು ಅಸೋಸಿಯೇಷನ್ನ ಎಲೆಕ್ಷನ್ ಮುಖಾಂತರ ಫಾರ್ಮ್ ಮಾಡಿ 3 ವರ್ಷ ಆಗಿದೆ, 2 ವರ್ಷ ಆಗಿದೆ. ಈ 2 ವರ್ಷದಲ್ಲಿ ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು. ಮೊದಲನೇ ಬಾರಿನೇ ಈ ರೇಂಜಿಗೆ ಮಾಡಿದ್ದೀವಿ. 2ನೇ ಬಾರಿ ಇದ್ರ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ನಾವು ಯಾರಿಗಿಂತಲೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳಕ ಒಂದು ಪ್ಲೇಟ್ಫಾರ್ಮ್. ಸೊ ಯಾರೋ ಒಬ್ರು ಥಾಟ್ ಮಾಡಿದ್ರು ಅಥವಾ ಕೆಲವೊಬ್ರು ಆಯ್ತು ನಾವು ಮಾಡೋಣ ಒಂದು ಕ್ರಿಕೆಟ್ ಮ್ಯಾಚ್ ಇರೋಣ ಅಂತ ಒಂದು ಥಾಟಿಂದ ಅದು ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬಂತು. ಓಕೆ, ಆಕ್ಚುಲಿ ಅಭಿಜಿತ್ ಹೇಳ್ತೀನಿ ಫ್ರಾಂಕ್ಲಿ, ಅವನೇ ಸ್ವಲ್ಪ ಅದನ್ನ ಸ್ಟಾರ್ಟ್ ತಗೊಂಡಾದ್ಮೇಲೆ ನಾವು ಎಲ್ಲರೂ ಜಾಯ್ನ್ ಆಗಿದ್ದೀವಿ. ಎವ್ರಿ ಒನ್ ಹ್ಯಾಸ್ ಶೋನ್ ಅಂದ್ರೆ ಇಂಟ್ರೆಸ್ಟ್ ತೋರಿಸಿ ನಾವು ಬಂದಿದ್ದೀವಿ. ಇಷ್ಟು ದೂರದಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಗುಡ್ ಗೇಮ್ಸ್ ಸ್ಪಿರಿಟ್. ಮತ್ತೆ ಕೆಲಸದಲ್ಲಿ ನಾವು ಬಹಳ ಒತ್ತಡವನ್ನು ಅನುಭವಿಸಿ ಎಲ್ಲ ಮೀರಿ ಕೆಲಸ ಮಾಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ನಾವು ಸ್ಪೋರ್ಟ್ಸ್ ನಲ್ಲೂ ಕೂಡ ಯಾರಿಗಂತ ಏನೂ ಕಮ್ಮಿ ಇಲ್ಲ. ಸೊ ಐ ಥ್ಯಾಂಕ್ ಎವ್ರಿ ಟೀಮ್ ಫಾರ್ ಪಾರ್ಟಿಸಿಪೇಟಿಂಗ್, ಕಮಿಂಗ್ ಹಿಯರ್ ಅಂಡ್ ಪ್ಲೇಯಿಂಗ್, ಶೋಯಿಂಗ್ ಎ ವೆರಿ ಗುಡ್ ಸ್ಪಿರಿಟ್. ಅದನ್ನ ಹೇಳಿ ಐ ಕಂಗ್ರಾಚುಲೇಟ್ ವಿನ್ನರ್ಸ್, ರನ್ನರ್ ಅಪ್ ಅಂಡ್ ಆಲ್ ಪಾರ್ಟಿಸಿಪೆಂಟ್ಸ್.
ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಕಾಂತಣ್ಣ ಮತ್ತೆ ಬಿಜೆಪಿ ಮಾಡಿ ಇಂಡಿವಿಜುವಲ್ ಮೆಸೇಜ್ ಮಾಡಿ ಅವ್ರು ತಗೊಂಡಿರೋ ಇನಿಷಿಯೇಟಿವ್ ಇಲ್ಲಿ ಯಾರು ತಗೊಂಡಿಲ್ಲ. ಸೊ ಎಲ್ಲಾ ಕ್ರೆಡಿಟ್ಸ್ ಫಸ್ಟ್ ಅವ್ರಿಬ್ರಿಗೆ ಹೋಗ್ಬೇಕು. ಎಲ್ಲ ನಾವು ಅಸೋಸಿಯೇಷನ್ ಇಂದ ಆರ್ಗನೈಸೇಷನ್ ಮಾಡಿದ್ರು ಕೂಡ ಅಸೋಸಿಯೇಷನ್ ದುಡ್ಡಾಗ್ಲಿ ನಮ್ಮ ಪರ್ಸನ್ಸ್ ದುಡ್ಡಾಗ್ಲಿ ಯಾವುದನ್ನು ನಾವು ಖರ್ಚು ಮಾಡಿಲ್ಲ. ಅಸೋಸಿಯೇಷನ್ ಇಂದ 1 ರೂಪಾಯಿನೂ ಡ್ರಾ ಮಾಡ್ದಲೆ ನಮ್ಮ ಸ್ಪಾನ್ಸರ್ ಆದಂತ ಕೆಬೆಕ್ ಕೃಷಿ ಡೆವಲಪರ್ ಇಷ್ಟು ಸ್ಪಾನ್ಸರ್ಸ್ಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಸ್ಪಾನ್ಸರ್ಸ್ ನ ನಾವು ನೋಡಿ ಇನ್ನು ಇದಕ್ಕೆ ಇವತ್ತೇನ್ ಮಾಡಿದೀವಿ ಸೀಸನ್ 1 ಇದ್ರ 10ರಷ್ಟು ಸೀಸನ್ 2 ಮಾಡೋಣ. ಅದಕ್ಕೆಲ್ಲರೂ ಇದೇ ರೀತಿ ಸಪೋರ್ಟ್ ಕೊಡಿ.